But the best part of that song is, I laugh whenever I listen to that line. He will come back and he'll ask, "Illa mane, where is it?" anta. Then his wife will answer, "Ishtot sampat sikkide anta." Like it was like so much you have given to. He is in tears actually. ಅದೇ ನಾ ಹೇಳಿದ್ನಲ್ಲ, ನಾನು 1-2-3 ಹಾಡು ಹೆಸರು ಹೇಳಿದ್ನಲ್ಲ, ಇದೇ ನಂಗೆ ಭಯ. ಈ ಸುಧಾಮ ಚರಿತ್ರೆ ತೊಗೊಂಡು ಇದರ ಹೆಸರು ಹೇಳಿಲ್ವಲ್ಲ ನಾನು. ಅಲ್ಲಲ್ಲ ನಂಗೆ. ಸೊ ಈ ಥರ ನೀವು ಹೇಳ್ತಾ ಹೋದ್ರೆ ಯಾವ ಹಾಡು ಹೇಳ್ತಾ ಹೋಗ್ತೀರಾ, ಹೋದಾಗ ಪ್ರತಿ ಹಾಡೂ ಸುಧಾಮ ಚರಿತ್ರೆ ಎಷ್ಟು ಡಿಟೇಲ್ ಆಗಿದೆ ಆ ಹಾಡು. ಒನ್ ಆಫ್ ದ ಲಾಂಗೆಸ್ಟ್ ಸಾಂಗ್ಸ್ ಅಲ್ವಾ ಅದು. One more beautiful thing is, sorry for cutting it off. ಅದರಲ್ಲಿ ಒನ್ ಮೋರ್ ಲೈನ್ ಕಮ್ಸ್, ಕೃಷ್ಣಗೆ ಅವಲಕ್ಕಿ ಕೊಡ್ತಿರೋಬೇಕಾದ್ರೆ ನನಗೂ ಸ್ವಲ್ಪ ಬೇಕು ಅಂತ ಹೇಳ್ಬಿಟ್ಟು ರಾಣಿ ವಿಲ್ ಆಲ್ಸೋ ಕಮ್. ಇಟ್ ಇಸ್ ಲೈಕ್ ಅವರ್ ಪರ್ಸ್ಪೆಕ್ಟಿವ್ ಆಫ್ ಶ್ರೀಮಂತರು ಯಾರಾದ್ರೂ ಅಂದ್ರೆ ಬಂದರು ಹೋದ್ರು. ದಟ್ ಇದರಲ್ಲಿ ಎಷ್ಟು ಡೀಟೇಲ್ಡ್ ಆಗಿ ವಿ ಶುಡ್ ಬಿ ಹಂಬಲ್ ಎಟ್ ದ ಎಂಡ್ ಆಫ್ ದ ಡೇ. ದಟ್ ಇಸ್ ದ ಹೋಲ್ ಕಾನ್ಸೆಪ್ಟ್ ಸಾಂಗ್ ಇಂದ ಬಂದು. ನಮ್ಮಮ್ಮ ತುಂಬಾ ಹೇಳ್ತಾ ಇರ್ತಾರೆ, ಅವ್ರಿಗೂ ಒಂದೊಂದ್ಸಲ ಅಂದ್ರೆ ಅವ್ರ ದಿನನಿತ್ಯ ಇದೇ ಓಡ್ತಾ ಇರ್ತಲ್ಲ, ಒಂದ್ಸಲ ಹೇಳ್ತಾ ಇರ್ತಾರೆ ಅಂದ್ರೆ ಎಷ್ಟು ಹಾಡುಗಳಿದೆ ಯಾವ್ದು ಅಂತ ಹೇಳೋದು ಅನ್ನೋದು ಒಂದು ಪ್ರಶ್ನೆ. ಈ ತರ ಏನಾರು ಒಂದೆರಡು ಹಾಡು ಬಗ್ಗೆ ಮಾತಾಡ್ಬೇಕಾದ್ರೆ ಇನ್ನೊಂದು ಒಂದೇ ಹಾಡು ತಗೊಂಡ್ರೆ ಯಾವ ಲೈನ್ ಬಗ್ಗೆ ಮಾತಾಡೋದು ಅಂತ ನಮ್ಮೇ ತುಂಬಾ ಹೇಳ್ತಾ ಇರ್ತಾರೆ. ಏನು ತಂಬಿಗೆ ಹೊಡೆದ ಗುಂಡು ಸರದ ಗುದ್ದಿ ಹೊಡೆದ ಅಂದ್ರೆ ಹೊಡೆದ ತಂಬಿಗೆ ಏನೋ ಮೆತ್ಕೊಂಡು ಅಂತ ತಂಬಿಗೆ ಇಟ್ಕೊಂಡಿದ್ದಾನೆ, ಗಟ್ಟಿ ಗಾಳಿ ಬರಲಿ ಹಾರುವಂತೆ ತೋರುವ. ಭಟ ಹೇಳೋದು ಯಾರು ಬಂದಿದ್ದಾರೆ ಅಂದ್ರೆ ಯಾರೋ ಬಂದೇನೆ ಅಂಗ ಚರ್ಮ ಹೊಟ್ಟೆ ಚರ್ಮ ಬೆನ್ನಿಗೆ ಅಂಟ್ಕೊಂಡಿದ್ದಾರೆ, ಗಟ್ಟಿ ಗಾಳಿ ಬಂದ್ರೆ ಹಾರೋಗೋತ್ತರ ಇದನ್ನೇ, ಒಡೆದೋಗಿರೋ ತಂಬಿಗೆ ಏನೋ ಗುದ್ಬಿಟ್ಟು ಅದನ್ನು ಬಳಸ್ತಾ ಇದ್ದಾನೆ. ಈ ತರ ಒಬ್ಬ ಬಂದೇನೆ. ಹುಟ್ಟ ಮೊದಲೇ ಅನ್ನ ತನ್ನ ಹೊಟ್ಟೆ ಗುಂಡ ಮನುಜನಲ್ಲ, ಗಟ್ಟಿ ಗಾಳಿ ಬರಲಿ ಹಾರುವಂತೆ ತೋರುವ, ಅಸ್ಥಿ ಚರ್ಮ ಆತನಂಗ ಕತ್ತಿಕೊಂಡ ಹೊಟ್ಟೆ ಬೆನ್ನು ಮತ್ತೆ ನಡೆಯಲಾರ ಮಾತನಾಡಲಾರನು, ಒಡೆದ ಗುಂಡು ತಂಬಿಗೆ ಬಡಿದನದರ ಸುತ್ತ ಮ್ಯಾಣ, ಹಿಡಿದ ಗಂಟ ಬಿಡದಲ್ ಹೊತ್ತು ನಡೆದು ಬಂದನು, ಮರದ ಗುಂಡು ಸರದ ಗುದ್ದಿ ಕೊರಳೊಳಗೆ ಹಾಕಿಕೊಂಡು ಎರಳೆ ಚರ್ಮ ಸುತ್ತಿ ಎಡದ ಬಗಲಲಿಟ್ಟನು. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.